ಸ್ನೇಹಿತರೆ ನಮಸ್ತೆ. ನಾನೀಗ ಲೈವಿಗೆ ಬರೋಕ್ಕೇನು ಕಾರಣ ಅಂತಂದರೆ, ತುಂಬ ಜನ ನನ್ನ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳಂತ ತುಂಬ ಜನ ನನಗೆ ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಕಳಿಸಿದ್ದೀರಾ, ಫೋನ್ ಮಾಡಿ ಹೇಳಿದ್ದೀರಾ, ಮತ್ತು ವಾಟ್ಸಪ್ಪಲ್ಲಿ ಕಳಿಸಿದ್ದೀರಾ. ಎಲ್ಲರಿಗೂ ನಾನು ಈ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ನನಗೆ ಕಾರಣ ಆಗಿರೋದೇ ನನ್ನ ಮೂಕ ಮಕ್ಕಳು, ಏನಂತೀವಿ ಬಾಯಿಲ್ದರ ಜೀವಗಳು. ಮನುಷ್ಯನ ಸಹವಾಸ ಮಾಡಿದಾಗ ನಮಗೆ ಒಂದು ಸಿಗ್ತಾ ಇದ್ದಿದ್ದಂಥ ಗೌರವ ಒಂದು ರೀತಿಯಲ್ಲೇ ಬೇರೆ ಇತ್ತು. ಆದರೆ ಪ್ರಾಣಿಗಳ ಸಹವಾಸ ಮಾಡಿದ್ಮೇಲೆ ನಮಗೆ ಅಷ್ಟು ಉನ್ನತ ಸ್ಥಾನದಲ್ಲಿ ಒಂದು ಗೌರವ ಪ್ರೀತಿ ಸಂಪಾದನೆ ಮಾಡಿಕೊಟ್ಟಿರೋದೆಲ್ಲ ನಮ್ಮ ಮೂಕ ಮಕ್ಕಳು, ನಮ್ಮ ಬಾಯಲ್ದರ ಮೂಕ ಜೀವಗಳು. ಅವರು ಎಲ್ಲಿದ್ದರೂ ಚೆನ್ನಾಗಿರಲಿ, ಹೆಂಗಿದ್ರೂ ಅವ್ರಿಗೆ ಇರೋ ಜಾಗದಲ್ಲಿ ಊಟ ನೀರು ಸಿಗಲಿ, ದೇವ್ರನ್ನ ನಾನು ಯಾವಾಗೂ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ನಾನೇನು ಬದುಕಿದ್ದೀನಿ ಅಂತಂದರೆ ಅದು ನನ್ನ ಮನೇಲಿರೋಂಥ ಮೂಕ ಜೀವಿಗಳು. ಅವ್ರುಗಳು ನಾನಿದ್ರೇ ಅವ್ರಿಗೆ ಊಟ ನೀರು ಸಿಗೋದು, ನಾನಿಲ್ಲಾಂದರೆ ಯಾವುದೇ ರೀತಿಯಲ್ಲಿ ಅವ್ರಿಗೊಂದು ಒಳ್ಳೇದಾಗಲ್ಲ ಅಂತ ಒಂದೇ ಒಂದು ಉದ್ದೇಶ. ಇವತ್ತು ನಾನಿಷ್ಟು ಚೆನ್ನಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಆರೋಗ್ಯವಾಗಿ ಜೀವನ ಮಾಡ್ತಾಯಿದ್ದೀನಿ ಅನ್ನೋ ಕಾರಣನೇ ನನ್ನ ಮನೇಲಿರೋಂಥ ಮೂಕ ಮಕ್ಕಳು, ನನ್ನ ಬೀದಿ ಮಕ್ಕಳ ಆಶೀರ್ವಾದ. ಇವ್ರ ಆಶೀರ್ವಾದ ಬಿಟ್ಟರೆ ನನಗೆ ಯಾವುದೇ ಕಾರಣಕ್ಕೂ ನನ್ನ ತಂದೆ ತಾಯಿ ಆಶೀರ್ವಾದ ಇಲ್ಲ. ನನ್ನ ಅಜ್ಜಿ ತಾತನ ಆಶೀರ್ವಾದ ಇದೆ. ನಮ್ಮ ತಂದೆಯವರು ತಂದೆ ತಾಯಿ ಅವ್ರ ಆಶೀರ್ವಾದ ಬಿಟ್ಟರೆ ನಮ್ಮ ಮೂಕ ಮಕ್ಕಳ ಆಶೀರ್ವಾದನೇ ನನಗಿರೋದು. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಯಾರ್ಯಾರು ನನಗೆ ಎಷ್ಟು ಸುಮಾರು ಒಂದು ಫೋನ್ ಕಾಲ್ಸ್ ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಕ್ಷಮಿಸಿ. ನನಗೆ ಅಷ್ಟು ವಿಶಸ್ ಮಾಡಿದ್ದೀರಾ, ಅದೆಲ್ಲ ನನ್ನ ಮೂಕ ಮಕ್ಕಳು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ನನಗೆ ನೀವೆಲ್ಲ ಇಷ್ಟು ಪ್ರೀತಿಸ್ತೀರಾ ಅಂದರೆ ಅದೆಲ್ಲ ನಮ್ಮ ಮೂಕ ಮಕ್ಕಳು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಧನ್ಯವಾದಗಳು ಸ್ನೇಹಿತರೆ. ನಾಳೆ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಇದೆ. ಅಂದರೆ ಬೀದಿ ನಾಯಿಗಳಿಗೆ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರ ಮತ್ತು ರೀಲೊಕೇಶನ್, ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರೀಲೊಕೇಶನ್ನು, ಮತ್ತು ಕೋರ್ಟು, ಸರ್ಕಾರಿ ಕಚೇರಿಗಳು ಅಲ್ಲಿ ಇಲ್ಲಿ ಎಲ್ಲ ನಾಯಿಗಳನ್ನ ತೆಗೆದು ಶೆಲ್ಟರ್ಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಹೇಳಿದರು. ಸೊ ಆ ಸುಪ್ರೀಂ ಕೋರ್ಟಲ್ಲಿ ಹೇಳ್ದಂಗೆ ಶೆಲ್ಟರ್ ಮಾಡಬೇಕು. ಅವರು ಶೆಲ್ಟರ್ ಮಾಡಲಿಲ್ಲ ಅವರು, ಆದರೆ ಅಲ್ಲಿರೋಂಥ ಬೀದಿ ನಾಯಿಗಳನ್ನೆಲ್ಲ ತೊಗೊಂಡೋಗಿ ಬೇರೆ ಕಡೆ ಬಿಡ್ತಾ ಇದ್ದಾರೆ. ಅದೆಲ್ಲ ಬಹಳ ತಪ್ಪು. ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳ ಮೇಲೆ ಅನ್ಯಾಯವಾಗಿ ಅವ್ರನ್ನ ಜೀವ ಬದುಕಿರಂಗನೇ ಅವ್ರನ್ನ ನಾಶ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಪ್ರೊಟೆಸ್ಟ್ ಒಂದು ನಡೆಸಬೇಕು ಅಂತ ಹೇಳ್ಬಿಟ್ಟು ಮೂಕ ಪ್ರಾಣಿಗಳ ಪರವಾಗಿ ನಾಳೆ ಒಂದು ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಜೊತೆಯಲ್ಲಿ ಭಾಗವಹಿಸೋಣ. ಪ್ರತಿಯೊಬ್ಬರು ನಮ್ಮ ಮೂಕ ಮಕ್ಕಳಿಗೋಸ್ಕರ ಎಲ್ಲರೂ ಜೊತೆಯಲ್ಲಿ ಬಂದು ಭಾಗವಹಿಸೋಣ. ನಮ್ಮ ಮಕ್ಕಳ ಪರವಾಗಿ, ನಮ್ಮ ಮೂಕ ಮಕ್ಕಳ ಪರವಾಗಿ ಪ್ರತಿಯೊಬ್ಬರು ನಾಳೆ ಬೆಳಗ್ಗೆ ಫ್ರೀಡಮ್ ಪಾರ್ಕ್ಗೆ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆ ಮಧ್ಯಾಹ್ನದೊಳಗೆ ನಮ್ಮ ಮೂಕ ಮಕ್ಕಳಿಗೋಸ್ಕರ, ಬೀದಿ ಮಕ್ಕಳಿಗೋಸ್ಕರ ಒಂದು ಹೋರಾಟ ಇದೆ. ಪ್ರತಿಯೊಬ್ಬರು ಬಂದು ಭಾಗವಹಿಸಿ. ಧನ್ಯವಾದಗಳು.